ಹಾಯ್ ಎವ್ರಿವನ್, ಇವತ್ತು ತುಂಬಾ ಸಖತ್ ಟೇಸ್ಟ್ ಇರುವಂಥ ಮೊಸಪ್ಪನ್ನು ತುಂಬಾ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಯಾವ ರೀತಿ ಮಾಡ್ಕೋಬೋದು ಅಂತ ನೋಡೋಣ. ಮೊಸಪ್ಪಂತೂ ಎಲ್ಲ ಥರದ ಸೊಪ್ಪನ್ನು ಹಾಕ್ತೀವಿ, ಸಾಂಬಾರಂತೂ ಸಖತ್ ಟೇಸ್ಟಿ ಇರುತ್ತೆ. ಅದಕ್ಕೆ ಏನೇನು ಸೊಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಸಬ್ಬಕ್ಕಿ ಸೊಪ್ಪು ಮತ್ತು ಅರವೆ ಸೊಪ್ಪು, ಮೆಂತ್ಯ ಸೊಪ್ಪು, ಚಕೋತ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಇಷ್ಟು ಕೂಡ ನಾನು ಮಿಕ್ಸ್ ತೊಗೊಂಡಿದ್ದೀನಿ. ಒಂದು 30 ರೂಪಾಯಿಗೆ ಆಗೋಷ್ಟು ಮಿಕ್ಸನ್ನು ತೊಗೊಂಡಿದ್ದೀನಿ. ಇದನ್ನೆಲ್ಲ ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರನೇ ಸಪ್ರೇಟ್ ಮಾಡಿ ಇಕ್ಕಿದ್ದೀನಿ. ನೋಡಿ, ನಾವು ಮೊಸಪ್ಪಿಗೆ ಎಲ್ಲ ಥರದ ಸೊಪ್ಪನ್ನು ಹಾಕಿದ್ರೆ ಮೊಸಪ್ಪು ಇನ್ನೂ ಸಖತ್ ಟೇಸ್ಟ್ ಇರುತ್ತೆ. ನಾನಿಲ್ಲಿ ಒಂದು 5 ಥರ ಆಗೋಷ್ಟು ನಾನು ಸೊಪ್ಪನ್ನು ತೊಗೊಂಡಿದ್ದೀನಿ. ನಿಮಗೆ ಯಾವ ಸೊಪ್ಪನ್ನು ಸಿಗುತ್ತೆ ಅದು ಯೂಸ್ ಮಾಡ್ಬೋದು ನೀವು. 1 ಕಪ್ ಆಗೋಷ್ಟು ಬೇಳೆ, 3 ಹಸಿಮೆಣ್ಸಿಕಾಯಿ, 8 ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು ಮತ್ತು 2 ಈರುಳ್ಳಿ, ಸ್ವಲ್ಪ ಜೀರಿಗೆಯನ್ನು ತೊಗೊಂಡಿದ್ದೀನಿ. ಇಲ್ಲಿ 3 ಟೊಮೊಟೊನ ತೊಗೊಂಡಿದ್ದೀನಿ. ಮತ್ತು ನಾನು ತೊಗೊಂಡಿರೋಂತಹ ಸೊಪ್ಪನ್ನೆಲ್ಲ ಕೂಡ ನಾನು ಅದನ್ನು 1ರಿಂದ 2 ಬಾರಿ ನೀಟಾಗಿ ಚೆನ್ನಾಗಿ ತೊಳೆದು ಅದನ್ನು ನಾನು ಅದನ್ನು ಇಟ್ಕೊಂಡಿದ್ದೀನಿ. ಯಾವುದೇ ಸೊಪ್ಪಾದರೂ ಕೂಡ ಅಷ್ಟೇ 1ರಿಂದ 2 ಬಾರಿ ತೊಳ್ಕೊಂಡ್ರೆ ಅದರಲ್ಲಿರುವಂತಹ ಮಣ್ಣೆಲ್ಲ ಹೋಗುತ್ತೆ. ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೀನಿ. ಒಗ್ಗರಣೆಗೆ ನಾನು ಸ್ವಲ್ಪ ಎಣ್ಣೆಯನ್ನು ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಅರಿಶಿಣ ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿ, ಕರಿಬೇವು, 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ, ಇಷ್ಟು ಕೂಡ ನಾನು ತುಂಬಾ ಸಖತ್ ಟೇಸ್ಟ್ ಇರುವಂತಹ ಮೊಸಪ್ಪನ್ನು ಮಾಡೋದಕ್ಕೆ ತೊಗೊಂಡಿದ್ದೀನಿ. ಬನ್ನಿ ಹಾಗಾದರೆ ನೋಡೋಣ, ತುಂಬಾ ಸಿಂಪಲಾಗಿ ಸಖತ್ ಟೇಸ್ಟ್ ಇರುವಂತಹ ಮೊಸಪ್ಪನ್ನು ಕ್ವಿಕ್ಕಾಗಿ ಯಾವ ರೀತಿ ಮಾಡ್ಕೋಬೋದು ಅಂತ. ಒಂದು ಕುಕ್ಕರನ್ನು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಕುಕ್ಕರ್ ಕಾದ ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ, ನೀರು ಸ್ವಲ್ಪ ಕಾದ ನಂತರ ನಾನು ತೊಗೊಂಡಿರೋಂಥ ಟೊಮೊಟೊನ ನೀಟಾಗಿ ತೊಳೆದು ಅದನ್ನು ನಾನು ಕಟ್ ಮಾಡಿ ಹಾಕೋತಾಯಿದ್ದೀನಿ. ಮತ್ತು ತೊಗೊಂಡಿರುವಂತಹ ಎಲ್ಲ 5 ಥರದ ಸೊಪ್ಪನ್ನು ಕೂಡ ನಾನು ನೀಟಾಗಿ ಅದನ್ನು ತೊಳೆದು 1ರಿಂದ 2 ಬಾರಿ ಸಬ್ಬಸಿಗೆ ಸೊಪ್ಪು, ಅರವೆ ಸೊಪ್ಪು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಚಕೋತ ಸೊಪ್ಪು ಇಷ್ಟು ಕೂಡ ನಾನು ಹಾಕ್ತಾಯಿದ್ದೀನಿ. ಅದಕ್ಕೆ ನಾವು 1 ಕಪ್ ಆಗೋಷ್ಟು ಬೇಳೆನ ತೊಗೊಂಡಿದ್ದೆ. ಅದನ್ನು ನೀವು ಈ ಓವರ್ ನೈಟ್ ನೆನೆಸಿದ್ರೂ ಕೂಡ ಚೆನ್ನಾಗಿರುತ್ತೆ ಬೇಳೆ, ಇಲ್ಲಾಂದರೆ ಒಂದು ಹಾಫ್ ಆನ್ ಅವರ್ ನೆನೆಸಿದ್ರೂ ಕೂಡ ಚೆನ್ನಾಗಿರುತ್ತೆ. ಅದನ್ನು ತೊಳೆದು ಹಾಕೋತಾಯಿದ್ದೀನಿ. 1-2 ಈರುಳ್ಳಿ ಮತ್ತು ಹುಣಸೆಹಣ್ಣು, ಹುಳಿಗೆ ತಕ್ಕಂತೆ ಹುಣಸೆಹಣ್ಣನ್ನು ಹಾಕ್ಕೊಳ್ಳಿ. ಇಲ್ಲಿ ನಾನು 8 ಎಸರುಳು ಬೆಳ್ಳುಳ್ಳಿಯನ್ನು ನಾನು ಸಿಪ್ಪೆ ತೆಗೆದು ಹಾಕೋತಾಯಿದ್ದೀನಿ. ಮತ್ತು ಖಾರಕ್ಕೆ ಸ್ವಲ್ಪ 3 ಹಸಿಮೆಣ್ಸಿಕಾಯನ್ನು ಸೇರಿಸ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ನೀವು ಹಾಕೋಬೇಕಾಗುತ್ತೆ. ನೋಡಿ, 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕೋಣ. ಬೇಳೆ ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂದ್ಬಿಟ್ಟು 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸಿ ನಾವು ಹಾಕಿರೋ ಪದಾರ್ಥ ಎಲ್ಲ ಕೂಡ ನೀಟಾಗಿ ಮಿಕ್ಸ್ ಆಗೋ ಥರ ಒಂದು ಮಿಕ್ಸನ್ನು ಕೊಡೋಣ. ನೀಟಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳಿ. ಯಾರ್ಯಾರು ನನ್ನ ವೀಡಿಯೋನ ಹೊಸ್ದಾಗಿ ನೋಡ್ತಿದ್ದೀರಾ ಅವ್ರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಕೊನೆಯಲ್ಲಿ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ನೋಡಿ, ನಾನು ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾವು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಜಸ್ಟ್ ಒಂದೇ ಒಂದು ವಿಷಲ್ ಕುಗ್ಸಿದ್ರೂ ಸಾಕು. ಬೇಳೆ ಕೂಡ ಬೆಂದಿರುತ್ತೆ, ನಾವು ಹಾಕಿರುವಂತಹ ಎಲ್ಲ ಪದಾರ್ಥ ಕೂಡ ಬೆಂದಿರುತ್ತೆ. ನಾವು ಮೊಸೊಪ್ಪಿಗೆ ಎಲ್ಲ ಥರದ ಸೊಪ್ಪನ್ನು ಹಾಕಿಡಿದ್ರೂ ಕೂಡ ಚೆನ್ನಾಗಿರುತ್ತೆ. ಈಗ ನೋಡಿ, ಕುಕ್ಕರ್ ಕೂಗ್ತಾ ಇದೆ. ಈಗ ಕುಕ್ಕರ್ ಕೂಗಿದೆ. ಕುಕ್ಕರ್ ಆರೋತ್ತಷ್ಟರಲ್ಲಿ ನಾವು ಖಾರನ ರುಬ್ಕೊಬಿಡೋಣ. ಇದಕ್ಕೆ ಸ್ವಲ್ಪ ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡರನ್ನು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ನಾವು ರುಬ್ಕೋಬೇಕಾಗತ್ತೆ. ಇದನ್ನು ಸ್ವಲ್ಪ ನೀರನ್ನು ಹಾಕಿ ನಾನು ರುಬ್ಕೋತಾ ಇದ್ದೀನಿ. ಇದು ರುಬ್ಬಷ್ಟರಲ್ಲಿ ಕುಕ್ಕರ್ ಆರಿರುತ್ತೆ. ಕುಕ್ಕರ್ ಆರಿದೆ. ಇವಾಗ ತೆಗೆದು ನೋಡೋಣ. ವಾವ್, ಎಲ್ಲ ಕೂಡ ಚೆನ್ನಾಗಿ ಬೆಂದಿದೆ. ಇದನ್ನು ನಾವು ಬಸ್ಕೋಬೇಕಾಗತ್ತೆ ಫಸ್ಟು. ನೋಡಿ, ಈಗ ನಾನು ಒಂದು ಜಾಲರಿ ಬಸಿಯನ್ನು ತೊಗೊಂಡು ಎಲ್ಲ ಕೂಡ ಬಸ್ಕೋಬೇಕಾಗುತ್ತೆ. ಇದನ್ನು ನಾವು ಹಾರಾಕಬೇಕು. ಸ್ವಲ್ಪ ಎಲ್ಲ ಕೂಡ ಹಾರಬೇಕು. ಬಿಸಿ ಇದ್ದಾಗಲೇ ನಾವು ಮಿಕ್ಸಿ ಜಾರ್ಗೆ ಹಾಕಿದ್ರೆ ಹಾರಿಬಿಡುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಈಗ ಟೈಮಿಲ್ಲ, ಅರ್ಜೆಂಟ್ ಇದೆ, ಅದಕ್ಕೋಸ್ಕರ ನಾನು ಹಂಗೆ ಹಾಕೋತಾ ಇದ್ದೀನಿ. ಈಗ ಅದರ ಉಪ್ಸಾರನ ನಾನು ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ನಂಚ್ಕೊಳ್ಳೋಕ್ಕಿರಲಿ ಅಂತ ಸ್ವಲ್ಪ ಬೇಳೆನ ಎತ್ಕೊಂಡಿದ್ದೆ, ಬೇಳೆನ ಕೂಡ ಹಾಕ್ತಾಯಿದ್ದೀನಿ. ಈಗ ನೋಡಿ, ಕಾಯಿ ಮತ್ತು ಖಾರದ ಪುಡಿನ ರುಬ್ಬಿದ್ದೀನಿ. ಇದಕ್ಕೆ ನಾನು ಅಲ್ಲಿ ಬೆಂದಿರ್ತಕ್ಕಂಥ ಟೊಮೊಟೊ ಎಲ್ಲನೂ ಕೂಡ ಹಾಕಿ ಇದನ್ನು ಚೆನ್ನಾಗಿ ರುಬ್ಕೊಳ್ಳೋಣ. ಅಷ್ಟೋ ತನಕ ಸೊಪ್ಪು ಸ್ವಲ್ಪ ಹಾರಿರುತ್ತೆ. ನೋಡಿ, ಇದು ಚೆನ್ನಾಗಿ ರುಬ್ಬಿದ್ದೀನಿ. ಇದಕ್ಕೆ ನಾವು ಉಪ್ಸಾರಿಗೆ ನಾವು ಈಗ ರುಬ್ಬಿರೋಂಥ ಖಾರನ ಆ್ಯಡ್ ಮಾಡಿ ಅದು ಕುದಿಯೋಷ್ಟರಲ್ಲಿ ನಾವು ಸೊಪ್ಪನ್ನ ರುಬ್ಕೋಬೋದು. ನೋಡಿ, ಇದು ಸ್ವಲ್ಪ ಇನ್ನೂ ಕೂಡ ಬಿಸಿ ಇದೆ. ನೀವು
ನಿಧಾನಕ್ಕೆ ಮಾಡ್ತೀನಿ, ಅವರು ಆರಿದ ಮೇಲೆ ಕೂಡ ಹಾಕೋಬೋದು. ಬಟ್ ನಂಗೆ ಸ್ವಲ್ಪ ಟೈಮ್ ಆಯಿತು, ಅದಕ್ಕೋಸ್ಕರ ನಾನು ಬಿಸಿನೇ ಹಾಕ್ಕೊಂಡು ನಿಧಾನಕ್ಕೆ ರುಬ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೆಂದಿರ್ತಕ್ಕಂಥ ಎಲ್ಲ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಬೇಳೆ ಎಲ್ಲನೂ ಕೂಡ ನಾನು ಹಾಕಿ ಜಸ್ಟ್ ಒಂದೇ ಒಂದು ಸಲ ಡ್ರರ್ ಅನಿಸಿದ್ರೆ ಸಾಕು. ಜಾಸ್ತಿ ಫುಲ್ಲು ನುಣ್ಣಗೆ ಮಾಡಿಬಿಡಿ, ಸ್ವಲ್ಪ ತರ್ತರಿಯಾಗಿದ್ದರೆ ಸಾಕು. ನಾನು ರುಬ್ಕೊಂಡಿರುವಂತಹ ಎಲ್ಲ ಸೊಪ್ಪನ್ನು ಕೂಡ ನಾನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರನ್ನು ಹಾಕಿ ಎಲ್ಲ ಮೆತ್ಕೊಂಡಿರ್ತಲ್ಲ ಅದಕ್ಕೆಲ್ಲ ಸ್ವಲ್ಪ ನೀರನ್ನು ಹಾಕಿ ಇದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರನ್ನು ಹಾಕಬೇಕಾಗುತ್ತೆ. ನೋಡಿ, ನಾನು ಸಾಂಬಾರು ಸ್ವಲ್ಪ ಗಟ್ಟಿಯಾಗಿ ಇದ್ದರೆ ಸೊಪ್ಪು ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದು 1 ರಿಂದ 2 ಮಳ್ಳಿದ್ರೆ ಸಾಕು. ಇಲ್ಲ ಆಲ್ರೆಡಿ ಬೆಂದಿರುತ್ತೆ, ಇನ್ನೇನಿಲ್ಲ. ಖಾರದ ಪುಡಿ ಸ್ವಲ್ಪ ಮಳ್ಳಿದ್ರೆ ಸಾಕು ಅಷ್ಟೇ. ಈ ಸಾಂಬಾರು ತುಂಬಾ ವೇಗವಾಗಿ ಆಗಿಬಿಡುತ್ತೆ, ಬಟ್ ಕುಕ್ಕರ್ಗೆ ಹೋಗಿ ಅದು ಸ್ವಲ್ಪ ಹಾರ ತನಕ ಟೈಮ್ ಹಿಡಿಯುತ್ತೆ ಅಷ್ಟೇ. ನೋಡಿ, ನಾನು ಸ್ವಲ್ಪ ಗಟ್ಟಿಗೆ ಸಾಂಬಾರನ್ನು ಮಾಡ್ಕೊಂಡಿರ್ತೀನಿ, ಚೆನ್ನಾಗಿರುತ್ತೆ ಅಂತ. ಇದು ಮಳ್ಳಷ್ಟರಲ್ಲಿ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಬಿಡೋಣ. ಒಂದು ಕಡಾಯಿಗೆ, ಚಿಕ್ಕದು ಕಡಾಯಿಗೆ ಎಣ್ಣೆ ಸಾಸಿವೆಯನ್ನು ಹಾಕಿದ್ದೀನಿ. ಎಣ್ಣೆ ಸಾಸಿವೆ ಸಿಡಿದ ನಂತರ ಸ್ವಲ್ಪ ಕರಿಬೇವನ್ನು ಸೇರಿಸ್ತಾ ಇದ್ದೀನಿ. ಒಣಮೆಣ್ಸಿಕಾಯಿ ಕೂಡ ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಹಿಂಗಿದ್ರೆ ಕೂಡ ಆ್ಯಡ್ ಮಾಡ್ಕೊಳ್ಳಿ, ಹಿಂಗೆ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ನಾವು ಒಗ್ಗರಣೆ ಎಲ್ಲ ಆಗಿದೆ, ಸಾಂಬಾರು ಕೂಡ ಮಳ್ಳಿದೆ. ಲಾಸ್ಟಲ್ಲಿ ನಾವು ಸಾಂಬಾರಿಗೆ ನಾವು ಹಾಕಿ ನೀಟಾಗಿ ಒಂದು ಮಿಕ್ಸ್ ಕೊಟ್ಕೊಂಡ್ರೆ ಸಾಕು. ತುಂಬಾ ಸಖತ್ ಟೇಸ್ಟ್ ಇರುವಂತಹ ಮೊಸಪ್ಪು ಸಾರು ಎಷ್ಟು ಬೇಗವಾಗಿ ರೆಡಿ ಆಗೋಯ್ತು ಅಂದರೆ ಇದಕ್ಕೆ ಸ್ವಲ್ಪ ಬಿಸಿ ಬಿಸಿ ಮುದ್ದೆ, ಬಿಸಿ ಬಿಸಿ ಅನ್ನದ ಜೊತೆ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಅದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ತುಪ್ಪ ಜೊತೆಲಿದ್ದರೆ ಸಖತ್ತಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ. ಯಾರು ನನ್ನ ವಿಡಿಯೋ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಜಾಸ್ತಿ ಏನು ಟೈಮ್ ಹಿಡಿಯಲ್ಲ, ಏಕೆಂದರೆ ಸೊಪ್ಪೆಲ್ಲ ಬೇಯಿಸಿರ್ತೀವಿ ನಾವು ಆಲ್ರೆಡಿ. ಖಾರದ ಪುಡಿ ಮಳ್ಳುತ್ತೆ ಒಂದು 5 ನಿಮಿಷ ಇದು ಸಾಂಬಾರು ಮಳ್ಳೋಷ್ಟರಲ್ಲಿ ನಾವು ಒಗ್ಗರಣೆಯನ್ನು ರೆಡಿ ಮಾಡ್ಕೊಂಬಿಡ್ಬೋದು. ಒಗ್ಗರಣೆಯನ್ನು ರೆಡಿ ಮಾಡಿ ಬಿಸಿ ಬಿಸಿ ಮುದ್ದೆ ಜೊತೆಗೆ ಅನ್ನ ಜೊತೆಗೆ ತಿಂತಾಯಿದ್ರೆ ಸಖತ್ತು ಟೇಸ್ಟಿ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರೆ ಪ್ಲೀಸ್ ಒಂದು ಲೈಕನ್ನು ಕೊಡೋದು ಮಾತ್ರ ಮರಿಬೇಡಿ. ಇವತ್ತು ನಾನು ಮುದ್ದೆ ಮಾಡಿರಲಿಲ್ಲ, ಸೊ ಅನ್ನ ಜೊತೆನೇ ನಾನು ಮೊಸಪ್ಪನ್ನು ತಿಂತಾಯಿದ್ದೀನಿ. ಸಖತ್ತಾಗಿರುತ್ತೆ, ನನಗಂತೂ ತುಂಬಾ ಇಷ್ಟ ಆಯಿತು. ಮನೆಯಲ್ಲೂ ಕೂಡ ಎಲ್ಲ ಇಷ್ಟಪಟ್ಟು ತಿಂದರು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.